ಸರ್, ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಈಗ ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಬಿಜೆಪಿ ಟೌನ್ಶಿಪ್ ಇವತ್ತು ಧರಣಿ ಕೂಡ ಮಾಡ್ತಾ ಇದ್ದಾರೆ. ಯಾರು? ಬಿಜೆಪಿಯವರು ಧರಣಿ ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಲ್ವಾ, ಫ್ರೀಡಮ್ ಪಾರ್ಕಲ್ಲಿ. ಬಿಜೆಪಿಯವರಿಗೆ ಯಾವ ಮುಖ ಇಟ್ಕೊಂಡು ಧರಣಿ ಮಾಡ್ತಾರೋ ನನಗೇನೂ ಅರ್ಥ ಆಗಲಿಲ್ಲ. ಅವರು ಈ ನಾಟಕದ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಅದರಲ್ಲಿ ಇರ್ತಕ್ಕಂಥ ಮುಖಂಡರು ಕಾರಣ ಏನು ಗೊತ್ತಾ? 2006ರಲ್ಲಿ ಯಾರ ಸರ್ಕಾರ ಇತ್ತು? ಸಮ್ಮಿಶ್ರ ಸರ್ಕಾರ ಇತ್ತು. ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಡೆಪ್ಟಿ ಚೀಫ್ ಮಿನಿಸ್ಟರ್ ಯಾರಾಗಿದ್ದರು? ಯಡಿಯೂರಪ್ಪ ಅವರಿದ್ದರು. ಆ ಮಂತ್ರಿಮಂಡಲದಲ್ಲಿ ಅಶೋಕ್ ಅವರಿದ್ರೋ ಇಲ್ವೋ? ಈಗ ವಿಪಕ್ಷದ ನಾಯಕರಾಗಿದ್ದಾರೆ. ಆಮೇಲೆ 2006ರಲ್ಲಿ 5 ಟೌನ್ಶಿಪ್ಗೂ ಅಪ್ರೂವ್ ಆಯಿತು. ಅದರಲ್ಲಿ ಬಿಡದಿ ಕೂಡ ಒಂದು. ಆಮೇಲೆ 18/10/2006ರಲ್ಲಿ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದ್ರು. ಅಧಿಕೃತವಾಗಿ ಬಿಡದಿ ಟೌನ್ಶಿಪ್ಗೆ ಅಧಿಕೃತವಾಗಿ ಸೂಚನೆ ಕೂಡ ಹೊರಡಿಸಿದ್ರು. ಆಮೇಲೆ 2010ರಲ್ಲಿ ಆಗ ಜಗದೀಶ್ ಶೆಟ್ಟರ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದ್ರು ಬಿ ಜೆ ಪಿ ಸರ್ಕಾರ. ಆಗಲೂ ಅಶೋಕ್ ಅವರು ಸಚಿವರಾಗಿದ್ದರು. ಆಮೇಲೆ ಟೌನ್ಶಿಪ್ ಬಗ್ಗೆ ಬೊಮ್ಮಾಯಿಯವರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಯಾರು? ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ. ನಾನು ಇವತ್ತು ವಿಜಯ ಕರ್ನಾಟಕ ಅಥವಾ ಪ್ರಜಾವಾಣಿಯಲ್ಲಿ ಇರಬೇಕು. ಬೊಮ್ಮಾಯಿಯವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸರ್ಕಾರಿ ಜಾಗದಲ್ಲಿ ಮಾಡಲಿ ಟೌನ್ಶಿಪ್ಪು ಅಂತ. ಇವರೇ ಮುಖ್ಯಮಂತ್ರಿಗಳಾಗಿದ್ದರು. ಟೌನ್ಶಿಪ್ ಇವರೇ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀವಿ ಅಂತ ಬಡ್ಜೆಟಲ್ಲೂ ಕೂಡ ಇವರು ಓದಿದ್ರು. ಆಮೇಲೆ ಒಟ್ಟು ಬಿ ಜೆ ಪಿಯವರು ಸಮ್ಮಿಶ್ರ ಸರ್ಕಾರದಲ್ಲಿ 20 ತಿಂಗಳಿದ್ದರು. ಆಮೇಲೆ 2008ರಿಂದ 2013ವರೆಗೂ ಯಡಿಯೂರಪ್ಪ ಅವರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು 5 ವರ್ಷ. ಆಮೇಲೆ 19ರಿಂದ 23ವರೆಗೂ 4 ವರ್ಷ. 10 ವರ್ಷ 8 ತಿಂಗಳ ಕಾಲ, ಹತ್ತಿರ 11 ತಿಂಗಳು ಅಂದ್ಕೊಳ್ಳಿ, 11 ವರ್ಷ ಇವರೇ ಅಧಿಕಾರದಲ್ಲಿದ್ದರು. ಈ ಟೌನ್ಶಿಪ್ನ ಪ್ರತಿದಿನ ನೋಟಿಫಿಕೇಷನ್ ಆಗಿತ್ತು, ರದ್ದು ಮಾಡ್ಬೋದಿತ್ತು. ರದ್ದು ಮಾಡಿದರೆ ಮುಗಿದು ಹೋಗಿತ್ತು. 11 ವರ್ಷ ಇವರೇ ಅಧಿಕಾರದಲ್ಲಿದ್ದರು. 11 ವರ್ಷ ಅಧಿಕಾರದಲ್ಲಿದ್ದರು, ರದ್ದು ಮಾಡಲಿಲ್ಲ. ರದ್ದು ಮಾಡಿದರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರಲಿಲ್ಲ. ಈಗ ಹೋಗ್ಬಿಟ್ಟು ಅಲ್ಲಿ ಹೋಗೋದು, ಇನ್ಸ್ಪೆಕ್ಷನ್ ಮಾಡೋದು, ಇಲ್ಲಿ ಧರಣಿ ಮಾಡೋದು, ಇದೇನು ಜನಕ್ಕೆ ಇವರ ಒಂದು ಡ್ರಾಮಾ ಅರ್ಥ ಆಗೋದಿಲ್ವಾ? ಆಮೇಲೆ ನಾವು ಕೂಡ ಭಾಳ ಸ್ಪಷ್ಟವಾಗಿ ನಮ್ಮ CM ಹೇಳಿಬಿಟ್ಟಿದ್ದಾರೆ, ನಾವು ಯಾರು ವಾಲಂಟಿಯರಾಗಿ ಜಮೀನು ಕೊಡ್ತೀವೋ ಆ ಜಮೀನು ಮಾತ್ರ ತಗೊಳ್ತೀವಿ. ರೈತರು ಯಾರಾದರೂ ಜಮೀನು ಕೊಡೋದಿಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರು ವ್ಯವಸಾಯ ಮಾಡಿಕೊಳ್ಳಿ ಅಂತ ಭಾಳ ಸ್ಪಷ್ಟವಾಗಿ ನಮ್ಮ ರಾಜ್ಯ ಸರ್ಕಾರದ ನಿಲುವನ್ನು ಹೇಳಿಬಿಟ್ಟಿದ್ದಾರೆ.